ನಮಸ್ಕಾರ, ಇದು ಸುವರ್ಣ ನ್ಯೂಸ್. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ವಿರೋಧಿಸಿ ರಾಜ್ಯದ ಸರ್ವಪಕ್ಷ ನಿಯೋಗ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲಿದೆ. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸರ್ವಪಕ್ಷದ ಸಭೆಯಲ್ಲಿ ಎಲ್ಲಾ ನಾಯಕರು ಮಂಡಳಿ ರಚನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ, ನಿರ್ವಹಣೆ ಮಂಡಳಿ ರಚನೆ ಪ್ರಸ್ತಾಪ ಇಲ್ಲದಿದ್ದರೂ ತಮಿಳುನಾಡು ಸಿಎಂ ಜಯಲಲಿತಾ ಈ ಬಗ್ಗೆ ಪ್ರಧಾನಿಗೆ ಮನವಿ ಮಾಡಿ ವಿವಾದ ಸೃಷ್ಟಿಸಿದ್ದಾರೆ ಅಂತ ಹೇಳಿದರು. ನಂತರ ಮಾತನಾಡಿದ ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು, ನಾನು ಪ್ರಧಾನಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ, ಯಾವುದೇ ಕಾರಣಕ್ಕೂ ನಿರ್ವಹಣೆ ಮಂಡಳಿ ರಚನೆ ಮಾಡಬಾರದು ಅಂತ ಮನವಿ ಮಾಡಿದ್ದೇನೆ ಅಂತ ವಿವರಿಸಿದರು. ಮಧು ಸ್ವಲ್ಪ ಕೆಳಗಡೆ ಮಾಡ್ಕೊಂಡು ಹಾಗೆ ಮಾತಾಡಿ. ಸದಸ್ಯರನ್ನ ಭೇಟಿ ಆಗ್ತಕ್ಕಂಥದ್ದು ಸಮಯ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರೂ ನಾವು ಹೋಗಿ ಭೇಟಿ ಆಗ್ತೇವೆ ಮತ್ತು ನಮ್ಮ ಮನವಿಯನ್ನು ಕೊಡ್ತೇವೆ. ಪ್ರಸ್ತಾಪ ಇಲ್ಲ ಅಂತಂದ್ರೆ ಪತ್ರಿಕೆಯಲ್ಲಿ ಬಂದಿದೆ ಮತ್ತು ಮೆಮೊರಂಡಮ್ ಈ ಹಿಂದೆ ಶ್ರೀಮತಿ ಕುಮಾರಿ ಜಯಲಲಿತಾ ಅವರು ತಮ್ಮ ಮೆಮೊರಂಡಮ್ದಲ್ಲಿ ಈ ಮಾನಿಟರಿಂಗ್ ಕಮಿಟಿ ಮಾಡಬೇಕು, ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕಾಗಿ ಈ ಆತಂಕವನ್ನು ಉಂಟಾಗಿದೆ. ಆ ಪ್ರಸ್ತಾವನೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಇರಲಿ, ಆದರೆ ಅವರು ಒಂದು ಮೆಮೊರಂಡಮ್ ಕೊಟ್ಟು ಹೇಳಿದಾಗ ನಮ್ಮ ಕರ್ತವ್ಯನೂ ಕೂಡ ಇದೆ. ಅವ್ರನ್ನ ಹೋಗಿ ಮನವರಿಕೆ ಮಾಡಿ ಹೊಸ ಸರ್ಕಾರ ಬಂದ ಮೇಲೆ ಎಲ್ಲ ಹೇಳಿದ್ದಾರೆ, ಇಲ್ಲೂ ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದರು ಅನ್ನೋದ್ರ ಬಗ್ಗೆ ನಾನು ಕೇಂದ್ರದ ಮಂತ್ರಿಗಳೇನು ಹೇಳಿದರು, ನಮ್ಮ ಕರ್ನಾಟಕದ ನೀರಾವರಿ ಮಂತ್ರಿಗಳೇನು ಹೇಳಿದರು, ಮುಖ್ಯಮಂತ್ರಿಗಳೇನು ಹೇಳಿದರು, ವೀರಪ್ಪ ಮೊಯ್ಲಿಯವ್ರೇನು ಹೇಳಿದರು, ಖರ್ಗೆಯವರೇನು ಹೇಳಿದರು, ನಾನೇ ಹೇಳಿದೆ. ಇದು ಮುಖ್ಯ ಅಲ್ಲ. ನಾನು ನನ್ನ ಭಾವನೆ ವ್ಯಕ್ತಪಡಿಸಿದ ಮೇಲೆ ಈಗಲಾದರೂ ನಾವು 3 ಪಕ್ಷ ಇದ್ದೇವೆ. ನಮ್ಮದು ಸಣ್ಣದ ಪಕ್ಷಪ್ಪ, BJP, ಕಾಂಗ್ರೆಸ್ಸು, ನಮ್ಮದೊಂದು ರೀಜನಲ್ ಪಾರ್ಟಿ. ನಾನು ಒಂದು ಸಿನ್ಸಿಯರಾಗಿ ಮನವಿ ಮಾಡಿದ್ದೇನೆ, ಇಲ್ಲಿಂದ ಮುಂದಕ್ಕೆ ಒಂದು ವಾಯ್ಸಲ್ಲೇ ಮಾತಾಡಿ ಅಂತ. ಈಗ ಅದಕ್ಕೆ ಬ್ರೀಫ್ ಮಾಡಿದ್ರು ಮುಖ್ಯಮಂತ್ರಿಗಳು. ಅವರೇನು ಹೇಳಿದ್ರು ನಾನು ಅಲ್ಲೇನು ನಿಂತ್ಕೊಳ್ಳಲಿಲ್ಲ, ಈ ಕಡೆ ಬಂದೆ. ನನ್ನ ಭಾವನೆ ನಾನು ಅಲ್ಲೇನು ಹೇಳಬೇಕು ಹೇಳಿ ಇದು ರಿಕ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ನಮ್ಮಲ್ಲಿ ವಾಯ್ಸ್ ವ್ಯತ್ಯಾಸ ಇರಬಾರ್ದು, ಹಿಂದಾಗಿರೋ ವಿಷಯಗಳು ಬೇರೆ. ಇನ್ನೊಂದು ವಿಷಯಕ್ಕೆ ಈಗಲಾದರೂ ನಾವೆಲ್ಲ ಕಿಂಚಿತ್ತೂ ಪರಸ್ಪರ ವಿರೋಧಾಭಾಸ ಹೇಳಿಕೆ ಕೊಡಬಾರದು, ಈ ಮಾತನ್ನು ಹೇಳಿದೆ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಕೇಳಿ. ಅವ್ರು ಹೇಳಿದ್ದಕ್ಕೆ ನಂದು ಭಿನ್ನವಾದ ರಾಗ ಇಳಿಯಲ್ಲ ಈಗ. ಇದಕ್ಕಿಂತ ಮತ್ತೆ ಅಥವಾ ಮುಖ್ಯಮಂತ್ರಿಗಳು ಅನಂತಕುಮಾರ್ ಅವರು ಏನು ಹೇಳ್ತಾರೋ ಅದಕ್ಕಿಂತ ಭಿನ್ನವಾದ ರಾಗ ಇಳಿಯಲ್ಲ, ಯಾವ ಕಾರಣಕ್ಕೂ ಇಳಿಯಲ್ಲ. ಇವತ್ತು ಮಧ್ಯಾಹ್ನ 1:15ಕ್ಕೆ ಸರ್ವಪಕ್ಷಗಳ ನಿಯೋಗಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದಾರೆ. ಈ ಕಾವೇರಿ ಜಲವಿವಾದದ ವಿಷಯದಲ್ಲಿ ನಾವು ಕರ್ನಾಟಕದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದಿದ್ದೇವೆ. ಯಾವುದೇ ಕಾರಣಕ್ಕೆ ಈ ಕಾವೇರಿ ನಿರ್ವಹಣಾ ಮಂಡಳಿ ಅಂದರೆ ಮ್ಯಾನೇಜ್ಮೆಂಟ್ ಬೋರ್ಡ್ ಅದು ಆಗಬಾರ್ದು ಅನ್ನೋದು ಒಮ್ಮತಾಭಿಪ್ರಾಯ. ನಿನ್ನೆ ಜಲಸಂಪನ್ಮೂಲ ಸಚಿವರಾದಂಥ ಸಾಧ್ವಿ ಉಮಾಭಾರತಿ ಅವರ ಜೊತೆಯಲ್ಲಿ ನಾವು ಭೇಟಿಯಾಗಿ ಅವರಿಗೆ ಒತ್ತಾಯ ಮಾಡಿದ್ದೇವೆ. ಇವತ್ತು ಪ್ರಧಾನಮಂತ್ರಿಗಳ
ಮುಂದೆ ಕೂಡ ಇದೇ ವಿಷಯವನ್ನು ನಾವು ಒಗ್ಗಟ್ಟಿನಿಂದ ಕರ್ನಾಟಕದ ಜನರ ಹಿತಾಸಕ್ತಿಯಿಂದ ಪ್ರಸ್ತಾಪನೆ ಮಾಡಿ ಇವಾಗ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾತು ಈಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಾವೇರಿ ಜಲ ನಿರ್ವಹಣಾ ಮಂಡಳಿಯ ರಚನೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಈಗ ಮೋದಿ ಅವರನ್ನ ಸರ್ವಪಕ್ಷ ನಿಯೋಗ ಭೇಟಿ ಮಾಡಲಿದೆ. ಈಗಾಗಲೇ ಸಭೆಯನ್ನು ಕೂಡ ನಡೆಸಲಾಗಿದೆ ಸಿಎಂ ಅವರ ನೇತೃತ್ವದಲ್ಲಿ. ಸಭೆಯ ಪ್ರಮುಖ ಅಂಶಗಳು ಏನು, ಅಪ್ಡೇಟ್ಸ್ ಏನಿದೆ? ನವೀನ ಸುಮಾರು 1 ಗಂಟೆಗಳ ಕಾಲ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವ ಸಂಸದರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ರು. ವಿಸ್ತೃತ ಚರ್ಚೆ ನಡೀತು. ಇದರಲ್ಲಿ ಬಿಜೆಪಿಯ ಸಂಸದರು ಕೂಡ, ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು, ಅನಂತ್ ಕುಮಾರ್, ಸದಾನಂದ ಗೌಡರು ಕೂಡ ಪಾಲ್ಗೊಂಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಸಭೆಗೆ ಆಗಮಿಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದ್ರು. ಪ್ರಮುಖವಾಗಿ ಕೇಂದ್ರ ಸಚಿವರು ಸಭೆಗೆ ನೀಡಿರ್ತಕ್ಕಂಥ ವಿವರಣೆ, ನಿನ್ನೆ ನಾವು ಉಮಾ ಭಾರತಿಯವರನ್ನ ಭೇಟಿಯಾಗಿದ್ವಿ, ಜಲಸಂಪನ್ಮೂಲ ಸಚಿವೆಯನ್ನ. ಯಾವುದೇ ಕಾರಣಕ್ಕೂ ಕೂಡ ಹಳೆಯ ಸರ್ಕಾರ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಒಂದು ಲೀಗಲ್ ಒಪಿನಿಯನ್ ಅನ್ನು ತೆಗೆದುಕೊಂಡಿತ್ತು ನಿರ್ವಹಣಾ ಮಂಡಳಿ ರಚನೆಗೆ ಸಂಬಂಧಪಟ್ಟಂತೆ. ಆಗ ಅಡಿಷನಲ್ ಸಾಲಿಸಿಟರ್ ಜನರಲ್ ನಿರ್ವಹಣಾ ಮಂಡಳಿ ರಚನೆ ಕುರಿತಂತೆ ಒಂದು ಲೀಗಲ್ ಒಪಿನಿಯನ್ ಅನ್ನು ನೀಡಿದ್ರು. ಆಗಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಬಿನೆಟ್ ನೋಟ್ ಸರ್ಕ್ಯುಲೇಟ್ ಆಗಿರಲಿಲ್ಲ. ನಿಶ್ಚಿತವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರಿಂದ ಹಿಂದಿನ ಸರ್ಕಾರಕ್ಕೂ ಮತ್ತು ಈಗಿನ ಸರ್ಕಾರಕ್ಕೂ ಕೂಡ ಒತ್ತಡವಿದೆ. ಆದಷ್ಟು ಶೀಘ್ರವೇ ನಿರ್ವಹಣಾ ಮಂಡಳಿ ರಚಿಸಬೇಕು ಅಂತಕ್ಕಂಥ ಒತ್ತಡವನ್ನು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಹೇರ್ತಾ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ಬರುವವರೆಗೆ, ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ ಬರುವವರೆಗೆ ಯಾವುದೇ ಕೂಡ ನಿರ್ವಹಣಾ ಮಾಡುವುದಿಲ್ಲ ಅಂತಕ್ಕಂಥದ್ದನ್ನು ಉಮಾ ಭಾರತಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಕೇಂದ್ರ ಸಚಿವರು ಸಭೆಗೆ ವಿವರಣೆಯನ್ನು ನೀಡಿದ್ದಾರೆ. ಹೀಗಾಗಿ ಸಭೆ ಇವತ್ತು ನಿರ್ಧರಿಸ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಭೆಯಿಂದ ಹೊರಗಡೆ ಬಂದ ನಂತರ ಈ ಮಾತನ್ನು ಹೇಳಿದರು. ಪ್ರಿಯಾಂಪ್ಟಿವ್ ಮೆಜರ್ ಆಗಿ, ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ನಿರ್ವಹಣಾ ಮಂಡಳಿಯನ್ನು ರಚಿಸದಂತೆ ಒತ್ತಡವನ್ನು ಹೇರ್ತೀವಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಈಗ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ವೆಂಕಯ್ಯ ನಾಯ್ಡು ಜೊತೆ ಈ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಹೊಸ ಸರ್ಕಾರ ತರಾತುರಿಯಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಮುಂದಾಗುವುದಿಲ್ಲ ಅಂತಕ್ಕಂಥದ್ದನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೆಂಕಯ್ಯ ನಾಯ್ಡು ಅವರಿಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದನ್ನು ವೆಂಕಯ್ಯ ನಾಯ್ಡು ಕೂಡ ಸಭೆಗೆ ತಿಳಿಸಿದ್ದಾರೆ. ನವಿತಾ, ಒಟ್ಟಾರೆ ಈಗಿನ ಒಂದು ಅಪ್ಡೇಟ್ಸ್ ಪ್ರಕಾರ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಯ ಪ್ರಸ್ತಾಪ ಇಲ್ಲ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ರಾಜ್ಯದ ಬಿಜೆಪಿ ಸಂಸದರ ನಿಯೋಗಕ್ಕೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಪ್ರಿಯಾಂಪ್ಟಿವ್ ಮೆಜರ್ ಆಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಯೋಗವನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರ ಜೊತೆಗೆ ಕರೆದುಕೊಂಡು ಹೋಗಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಸುಪ್ರೀಂ ಕೋರ್ಟ್ನ ಏನು ವಿಚಾರಣೆ ಮುಗಿಯುವವರೆಗೆ ಕಾವೇರಿ ನಿರ್ವಹಣಾ ಮಂಡಳಿಯನ್ನು ರಚಿಸಬಾರ್ದು. ಯಾವುದೇ ಕಾರಣಕ್ಕೂ ಈ ರೀತಿಯ ನಿರ್ವಹಣಾ ಮಂಡಳಿ ರಚಿಸಿದ್ರೆ ಅದು ಕರ್ನಾಟಕದ ಹಿತಕ್ಕೆ ಮಾರಕ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ಮಾಡಲಿದೆ. ನವಿತಾ, ಸುಪ್ರೀಂ ಕೋರ್ಟ್ನಲ್ಲಿ 3 ಆಯ್ಕೆಗಳನ್ನು ತಮಿಳುನಾಡು ಸರ್ಕಾರ ಹಾಕಿತ್ತು ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಕುರಿತಂತೆ. ಮೊದಲನೇ ಒಂದು ಮಧ್ಯಂತರ ಅರ್ಜಿಯ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಒಂದು ಸೂಪರ್ವೈಸರಿ ಕಮಿಟಿಯನ್ನು ಕೂಡ ರಚಿಸಿತ್ತು. 2 ಆಯ್ಕೆಗಳ ಸಂದರ್ಭದಲ್ಲಿ ಮೇನ್ ಮ್ಯಾಟರ್ಗಳ ಜೊತೆ ಈ ಒಂದು ಮಧ್ಯಂತರ ಅರ್ಜಿಯ ವಿಚಾರಣೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತ್ತು. ಬಹುತೇಕ ಜುಲೈ 3ನೇ ವಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿಚಾರ ಮತ್ತೆ ಒಂದು ವಿಚಾರಣೆಗೆ ಬರಲಿದೆ ಸುಪ್ರೀಂ ಕೋರ್ಟ್ನ ಎದುರುಗಡೆ. ಆಗ ಮತ್ತೆ ತಮಿಳುನಾಡು ನಿರ್ವಹಣಾ ಮಂಡಳಿ ರಚನೆಯ ವಿಚಾರವನ್ನು ಪ್ರೆಸ್ ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಆ ಕಾರಣದಿಂದ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಬರುವವರೆಗೆ ಕೇಂದ್ರ ಸರ್ಕಾರ ಮುಂದುವರಿಯುವುದಿಲ್ಲ ಅಂತಕ್ಕಂಥದ್ದನ್ನು ನಿನ್ನೆ ಉಮಾ ಭಾರತಿ ರಾಜ್ಯದ ಸಂಸದರಿಗೆ ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ಅವರಿಗೂ ಕೂಡ ಇದನ್ನೇ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ರಾಜ್ಯದ ನಿಯೋಗ ಮಾಡಲಿದೆ. 1:15ಕ್ಕೆ ಸಂಸತ್ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯ ಸರ್ವಪಕ್ಷಗಳ ನಿಯೋಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಾತು.